ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮೊಳಕೆ ಮೆಂತ್ಯ ಕಾಳನ್ನ ಮೊಳಕೆ ಬರೆಸ್ಕೊಂಡಿದ್ದೀನಿ. ಇದ್ರದ್ದು ರೈಸ್ ಮಾಡೋಣ. ಮೆಂತ್ಯ ಕಾಳಿನ ರೈಸ್ ಮಾಡೋಣ. ನೋಡಿ, ಇದು ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಮೊಳಕೆ ಬರೆಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಏನೇನು ಬೇಕು ಅಂದರೆ, ಒಂದು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ತಿನ್ನೋದು, ಹಂಗೆ ಸ್ವಲ್ಪ ಅಲ್ವಾ ಅದಕ್ಕೆ, ಒಂದು 4 ಹಸಿಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. 10 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀನಿ. ಅದನ್ನು ಹಾಗೆ ಹಾಕೋಣ, ಫ್ರೈ ಮಾಡೋದು. ಈಗ ನಾವು ಮೊಳಕೆ ಬರೆಸ್ಕೊಂಡಿದ್ವಲ್ಲ ಮೆಂತ್ಯಕಾಳನ್ನ, ಇದನ್ನು ಹಾಕೋಣ. ಈಗ ಟೊಮೊಟೊ ಹಾಕೋಣ. ಈಗ ಸ್ವಲ್ಪ ಅರಿಶಿನ ಹಾಕೋಣ, ಜಾಸ್ತಿ ಬೇಡ. ಈಗ ನೋಡಿ, ತೊಳೆದಿಟ್ಕೊಂಡಿದ್ದೀನಿ ರೈಸು, 3 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಧನಿಯಾ ಪೌಡ್ರ್ ಹಾಕೋಣ, ಸ್ವಲ್ಪ ಒಂದು 1/4 ಚಮಚ ಧನಿಯಾ ಪೌಡರು. ಮತ್ತು ಈಗ ಕಾಯಿ ತುರಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕೋಣ. 3 ಲೋಟ ಅಕ್ಕಿ ಹಾಕಿರೋದು, 6 ಲೋಟ ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಮುಚ್ಚೋಣ. ಕುಕ್ಕರ್ ಮುಚ್ತಾ ಇದ್ದೀನಿ, 1 ವಿಸಿಲ್ ಆಗಲಿ. ನೋಡಿ, ವಿಸಿಲ್ ಬಂದಿದೆ. ನೋಡಿ, ಆಗಿದೆ ಈ ರೀತಿಯಾಗಿ. ನೋಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ. ಮೆಂತ್ಯ ಕಾಳು ಏನಷ್ಟು ಕಹಿ ಬರಲ್ಲ. ನೋಡಿ, ಒಂದು 2 ಸ್ಪೂನಷ್ಟು ನೆನೆಸ್ಕೊಂಡು ಮೊಳಕೆ ಬರೆಸ್ಕೊಂಡು ಮಾಡಿ, ಚೆನ್ನಾಗಾಗುತ್ತೆ. ಕಹಿ ಏನಿಲ್ಲ, ಲೈಟಾಗಿರುತ್ತೆ, ಅಷ್ಟು ಇರೋದಿಲ್ಲ. ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮೆಂತ್ಯ ಸೊಪ್ಪಲ್ಲಿ ನಾವು ಬಾತ್ ಮಾಡ್ತೀವಲ್ಲ, ಹಾಗೆ ಅದೇ ರೀತಿಯಾಗಿರುತ್ತೆ. ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.